ಮುಂದಿನ ಪ್ರಶ್ನೆ, ಕ್ಷಮಾಪಣೆ. ಪಾಪ ಹೇಳಿದ್ರಿ, ಕ್ಷಮಾಪಣೆ ಅಂದರೇನು? ಈ ಕ್ಷಮಾಪಣೆಯ ಕುರಿತು ನಾವು ಒಂದು ಸಂಚಿಕೆಯಲ್ಲಿ ನಾವು ಬಹಳ ಮುಕ್ತವಾಗಿ ಮಾತಾಡಿದ್ದೇವೆ ನೋಡಿ. ನಾವು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಕ್ಷಮಾಪಣೆ ಅನ್ನುವಾಗ ಈ ಕ್ಷಮಾಪಣೆಯ ಗುಣವು ನಿಮ್ಮಿಂದ ಎಲ್ಲವನ್ನ ಡಿಮ್ಯಾಂಡ್ ಮಾಡುವಂಥದ್ದಾಗಿರ್ತದೆ. ಏನು? ನಿಮಗಿರುವಂಥ ಈಗೋ, ನಿಮಗಿರುವಂತಹ ಅನುಭವ, ನಿಮಗಿರುವಂತಹ ವಿದ್ಯಾಭ್ಯಾಸ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಏನೇ ಆಗಿರ್ಬೋದು, ಒಬ್ಬರನ್ನು ಕ್ಷಮಿಸುವಾಗ ಇದೆಲ್ಲವನ್ನು ಬಿಟ್ಟು ಇಳಿದು ಬಂದು ನೀವು ಕ್ಷಮಾಪಣೆಯನ್ನು ಕೊಡಬೇಕಾಗಿದೆ. ಅದು ಕ್ಷಮಾಪಣೆ. ಏನೇ ಮಾಡಿದರೂ ಕ್ಷಮಿಸೋಕ್ಕೆ ಸಾಧ್ಯ ಇದೆಯಾ? ಬಹಳ ಕಷ್ಟ, ಆಗದೇ ಇಲ್ಲ, 100% ಆಗೋದಿಲ್ಲ. ನಾವು ನಮ್ಮ ಮನಸ್ಸಿನ ಆರೆ ನಡೆದಾಗ 100% ಆಗೋದಿಲ್ಲ. ಆದರೆ ಸ್ವಾಮಿ ವಾಕ್ಯದಲ್ಲಿ ಹೇಳ್ತಾನೆ, ಈಗ ನಿನ್ನ ಸಹೋದರನು ಒಂದು ದಿನದಲ್ಲಿ 7 ಬಾರಿ ತಪ್ಪು ಮಾಡ್ತಾನೆ, 7 ಬಾರಿನೂ ಪಶ್ಚಾತ್ತಾಪ ಪಟ್ಟು ನಿನ್ನ ಹತ್ರ ಕ್ಷಮೆ ಕೇಳ್ತಾನೆ. ಕೊಡು ಕೊಡು ಕೊಡು, ಅದರಿಂದ ಹಿಂಜರಿಬೇಡ. ಆ ಕ್ಷಮಾಪಣೆ ಆಗಿರಬೇಕು. ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳ್ತಾನೆ. ಪಶ್ಚಾತ್ತಾಪ ಅಂದರೆ ಏನು? ರೆಪೆಂಟೆನ್ಸ್ ಎಂಬುದಾಗಿ ನಾವು ಹೇಳ್ತೇವೆ. ಯೇಸುಸ್ವಾಮಿ ಬರುವುದಕ್ಕಿಂತ ಮುಂಚೆಯಿಂದಲೂ, ಅಂದರೆ ಪ್ರವಾದಿಗಳು ಹೇಳಿರುವಂಥ ವಾಕ್ಯಗಳು ನಾವು ನೋಡ್ಕೊಂಡಿದ್ದೇವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬರಬೇಕಾದ್ರೆ ಯೋಹಾನನು, ವಿಶೇಷವಾಗಿ ಸ್ನಾನಿಕನಾದ ಯೋಹಾನನು, ನಿಮ್ಮ ಪಾಪಗಳಿಂದ ಹಿಂತಿರುಗಿ ಪಶ್ಚಾತ್ತಾಪ ಬಿದ್ದು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ರಾಜ್ಯವನ್ನು ಸೇರಿರಿ ಅನ್ನುವಂಥದ್ದನ್ನು ಆತನೇ ಹೇಳ್ತಾನೆ. ಸ್ವಾಮಿನೂ ಸಹ ಯಾವಾಗ ಯೋಹಾನನ್ನು ಸೆರೆಗೊಯ್ಯಲ್ಪಡ್ತಾನೆ, ಸ್ವಾಮಿನೂ ಸಹ ಹೇಳ್ತಾನೆ, ದೇವರ ರಾಜ್ಯ ಸಮೀಪಿಸಿತು, ನೀವು ಪಾಪಗಳಿಗೆ ಪಶ್ಚಾತ್ತಾಪ ಬಿದ್ದು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಈ ಪಶ್ಚಾತ್ತಾಪ ಅನ್ನುವಂಥದ್ದು ಇದೆಯಲ್ಲ, ಏನಂದರೆ ಯೂಟರ್ನ್ ತೆಗೆದುಕೊಳ್ಳುವಂಥದ್ದು. ನಾನು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ಯು ಸ್ಟಾಪ್, ಇಮಿಡಿಯೇಟ್ಲಿ ಸ್ಟಾಪ್, ಒಂದು ಯೂಟರ್ನ್ ತಗೊಳ್ಳಿ. ಅಂದರೆ ಏನು ಅಂದರೆ, ನೀವು ಮಾಡಿರುವಂತಹ ಕೆಲಸದ ಬಗ್ಗೆ ನಿಮಗೆ ಒಂದು ರೀತಿಯಾದಂಥ ಹಗೆ ಬರಬೇಕು. ಓ, ಈ ತಪ್ಪು ನಾನು ಮಾಡಿದ್ದೀನಲ್ಲ, ಇದು ನಾನು ಮಾಡಬಾರ್ದಾಗಿತ್ತು, ಇದು ತಪ್ಪು, ಇದು ಅದು ಬಂದು ನೀವು ನೊಂದಿರೋಂಥ ಮನೋಭಾವದಿಂದ ವಾಪಸ್ ಬರ್ತಿರಲ್ಲ, ಅದು ಪಶ್ಚಾತ್ತಾಪ. ಈಗ ಆ ತಪ್ಪಿ ಹೋದ ಮಗನ ಸಮಯದಲ್ಲಿ ಆತನಿಗೆ ಎಲ್ಲನೂ ಇತ್ತು. ತನ್ನ ತಂದೆಯಿಂದ ಆಸ್ತಿಯನ್ನು ಕಸಿದುಕೊಂಡು ಹೋಗ್ತಾನೆ, ಸ್ನೇಹಿತರ ಜೊತೆ ಮಜಾ ಮಾಡ್ತಾನೆ, ಬಟ್ಟೆ ಕಂದು ಹೋಗಿದೆ, ಅಲ್ಲಿ ಆ ಪ್ರಾಣಿಗಳು ತಿನ್ನುವಂಥ ಆಹಾರವನ್ನು ತಿಂತಾ ಇದ್ದಾನೆ. ಆದರೂ ಸಹ ಒಂದು ಆಲೋಚನೆ ಬರುತ್ತೆ, ಎಂಥ ತಪ್ಪು ಮಾಡಿದ್ನಲ್ಲ ನಾನು, ನಿನಗೆ ವಿರೋಧವಾಗಿಯೂ ಪರಲೋಕಕ್ಕೆ ವಿರೋಧವಾಗಿಯೂ ನಾನು ತಪ್ಪು ಮಾಡಿಬಿಟ್ನಲ್ಲ ಸ್ವಾಮಿ, ಆಳಲ್ಲಿ ಒಬ್ಬನಾಗಿ ಸೇರಿಸ್ಕೊ ಅಂತ ಕೇಳಕ್ಕಂತ ಬರ್ತಾನೆ. ತಂದೆ ಓಡ್ ಬಂದು ಹಾಕ್ಕೊಳ್ತಾರೆ. ಆ ಹೃದಯ ಸಿಕ್ಬಿಟ್ರೆ ಸಾಕು, ಏನು ನಾನು ಮಾಡಿ ತಪ್ಪಲ್ವಾ, ಮಾಡಬಾರ್ದಾಗಿತ್ತು, ಲಾರ್ಡ್ ಹಿಂಗಾದರೂ ಕ್ಷಮಿಸೋಕ್ಕಾಗತ್ತಾ, ಅದು ಪಶ್ಚಾತ್ತಾಪ, ನಾವು ತಿರುಗಿಕೊಳ್ಳುವಂತಹ ಮನೋಭಾವ.